ಏನೆಲ್ಲ ವಿಚಾರಗಳು ಪ್ರಸ್ತಾಪ? ಕೇಂದ್ರದ ಸಚಿವರು ಹಿರಿಯರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ವಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಅವರು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಬೆಳ್ತಂಕಡಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು, ನಮ್ಮ ಯಲಹಂಕದ ವಿಶ್ವನಾಥ್ರವರು ಧರ್ಮಸ್ಥಳ ಚಲೋ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ರು. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಲ್ ಅವರು, ಎಲ್ಲ ಬಿಜೆಪಿಯ ಒಂದು ನಿಯೋಗ ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿ ಅವ್ರನ್ನ ಭೇಟಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರ ಇರಬಹುದು, ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ, ಕೊಪ್ಪಳದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರುವಂಥ ಒಬ್ಬ ಹಿಂದೂ ಕಾರ್ಯಕರ್ತ ಗವಿ ಸಿದ್ದಪ್ಪ ಅವನ ಒಂದು ಬರ್ಬರ ಹತ್ಯೆ, ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ದಿನೇ ದಿನೇ ಹದಗೆಟ್ಟಿರುವಂಥದ್ದು ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ನಮ್ಮ ನಾಯಕರಾಗಿರುವಂತಹ ಮಾನ್ಯ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾಜಿ ಅವರ ಜೊತೆ ಚರ್ಚೆಯನ್ನು ಮಾಡಿದ್ವಿ, ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಮೊನ್ನೇನು ಕ್ಯಾಬಿನೆಟ್ನಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಕೆಲವು ಕೇಸಸ್ಗಳನ್ನು ಕೂಡ ವಿಡ್ರಾ ಮಾಡಿದ್ದಾರೆ. ಎಲ್ಲವನ್ನು ಕೂಡ ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೇವೆ. ಸರ್, ನಿಮ್ಮ ಪ್ರಮುಖ ಆಗ್ರಹ ಇತ್ತು ನಿಮ್ಮ ನಿಯೋಗದ ಆಗ್ರಹ ಅಥವಾ ಇತ್ತೀಚೆಗೆ ಸ್ವಾಮೀಜಿಗಳು ಕೂಡ ಬಂದು ಭೇಟಿಯಾಗಿ ಅದೇ ಚರ್ಚೆ ಮಾಡಿದ್ರು. ನಾವು ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿ ಷಡ್ಯಂತ್ರ ನಡೀತಾ ಇದೆ, ಯಾವ ರೀತಿ ಇವತ್ತು ಇದ್ರ ಹಿಂದೆ ಅಡಗಿರ್ತಕ್ಕಂಥವ್ರನ್ನ ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಅದನ್ನ ಹುಡುಕಾಕ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇವೆ. ಮಾನ್ಯ ಗೃಹ ಸಚಿವರು ಎಲ್ಲವನ್ನು ಕೂಡ ಆಲಿಸಿದ್ದಾರೆ, ಗಮನಕ್ಕೆ ತರುವಂತ ಕೆಲಸ ನಾವು ಮಾಡಿದ್ದೇವೆ. ತನಿಖೆಯ ಬಗ್ಗೆ ಯಾವ ಸ್ವರೂಪದಲ್ಲಿ ಬಗ್ಗೆ ಯಾವುದನ್ನು ಕೂಡ ನಾವು ಚರ್ಚೆ ಮಾಡಿಲ್ಲ. ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನೇನು ಅನುಸರಿಸ್ತಾ ಇದೆ. ನಿನ್ನೆ ಮದ್ದೂರಲ್ಲಾಗಿರ್ತಕ್ಕಂಥ ಘಟನೆ ಇರ್ಬೋದು, ಎಲ್ಲ ಘಟನಾವಳಿಗಳನ್ನ ಅವರ ಗಮನಕ್ಕೆ ತಂದಿದ್ದಾರೆ. ಸರ್, ಪ್ರಮುಖವಾದಂತ ಮನವಿ ಆ ಥರದ್ದೇನು ನಾವು ರಿಪೋರ್ಟ್ ಕೊಟ್ಟಿದ್ದೀರಿ? ಇಲ್ಲ, ರಿಪೋರ್ಟ್ ಅಂತ ಹೇಳಿದ್ನಲ್ಲ, ಎಲ್ಲ ವಿಚಾರಗಳು ಕಳೆದ ಕೆಲವು ತಿಂಗಳುಗಳಿಂದ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥ ಸಂಪೂರ್ಣ ಕುಸಿದು ಬಿದ್ದಿದೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಪೊಲೀಸರು ಇವತ್ತು ಅವ್ರಿಗೆ ಯಾವುದೇ ಒಂದು ಅಧಿಕಾರ ನೀಡದೇ ಇರತಕ್ಕಂಥ ಎಲ್ಲ ವಿಚಾರಗಳು ಕೂಡ ಮಾನ್ಯ ಗೃಹ ಸಚಿವರು. ಇದೊಂದು ಫೇರ್ ತನಿಖೆ ಆಗಬೇಕು ಅಂದ್ರೆ ಸೆಂಟ್ರಲ್ ಏಜೆನ್ಸೀಸ್ ಬರಬೇಕು. ಆ ನಿಟ್ಟಿನಲ್ಲಿ ಏನಾದ್ರು ಮನವಿ ಮಾಡ್ಕೊಂಡಿದ್ರೆ ಹೋಮ್ ಮಿನಿಸ್ಟ್ರು ಆ ನಿಟ್ಟಿನಲ್ಲಿ ಡೈರೆಕ್ಷನ್. ವಾಸ್ತವಿಕ ಸತ್ಯ ಏನಿದೆ, ಧರ್ಮಸ್ಥಳದ ವಿಚಾರ ಇರ್ಬೋದು, ಗವಿ ಸಿದ್ದಪ್ಪ ಮರ್ಡರ್ಗೆ ಬರ್ಬರ ಹತ್ಯೆ ವಿಚಾರ ಇರ್ಬೋದು, ವಾಸ್ತವಿಕ ಸತ್ಯವನ್ನ ಸಂಪೂರ್ಣವಾಗಿ ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರುವಂತ ಕೆಲಸ ಮಾತ್ರ ನಾವು ಮಾಡಿದ್ದೇವೆ. ಏನ್ ರಿಯಾಕ್ಟ್ ಮಾಡಿದ್ರು ಸರ್? ಏನ್ ಹೇಳಿದ್ರು ಅಥವಾ ಆಶ್ವಾಸನೆ ಅಥವಾ ಭರವಸೆ? ಆಶ್ವಾಸನೆ ಅಲ್ಲ, ಒಂದು ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಈ ರೀತಿ ಕಾನೂನು ವ್ಯವಸ್ಥೆ ಕುಸಿದು ಬಿದ್ದಾಗ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ, ಗುಂಡಾಗರ್ದಿ ನಡೀತಾ ಇರಬೇಕಾದ್ರೆ ನಮ್ಮ ಕರ್ತವ್ಯ ಇದೆ ಒಂದು ವಿರೋಧ ಪಕ್ಷವಾಗಿ. ಆ ಕರ್ತವ್ಯನ ನಾವು ಮಾಡಿದ್ದೇವೆ, ಗೃಹ ಸಚಿವರ ಗಮನಕ್ಕೆ ತಂದಿದ್ದೇವೆ. ಏನ್ ರಿಯಾಕ್ಟ್ ಮಾಡಿದ್ರು ಅಂತ ರಿಯಾಕ್ಟ್ ಆಮೇಲೆ ಹೇಳ್ತೀನಿ.